ನಮಸ್ಕಾರ. ನಾನು ಶಿವಕುಮಾರ್ ಅಂತ. ನಾವು ನ್ಯೂ ಸ್ಪೇಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ 9 ವರ್ಷದಿಂದ. ಸುಮಾರು ಇಲ್ಲಿ ಇರುವಂತೆಲ್ಲರೂ ಕೂಡ 3 ವರ್ಷದಿಂದ 2 ವರ್ಷದಿಂದ 5 ವರ್ಷದಿಂದ 7 ವರ್ಷದಿಂದ ಕೆಲಸ ಮಾಡೋರಿದ್ದಾರೆ. ಅವರೆಲ್ಲರೂ ಕೂಡ ಏಕಾಏಕಿ ಕಂಪ್ನಿಯನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ ಕನೇಕಲ್ ಹತ್ರ. ಅಲ್ಲಿ ಹೋಗೋದಕ್ಕೆ ಅವರೆಲ್ಲರೂ ಶಿಫ್ಟ್ ಮಾಡುವಾಗ ನಾವೆಲ್ಲರೂ ಕೂಡ ನಮ್ಮನ್ನು ಕೇಳುವಾಗ ನಾವು ಯಾರು ಕೂಡ ಕೆಲಸಕ್ಕೆ ಹೋಗಲ್ಲ ಅಂತ ಸೆಟ್ಲ್ಮೆಂಟ್ ಹೇಳಿದ್ವಿ. ಅವರು ಯಾವನು ಕೂಡ ಸೆಟ್ಲ್ಮೆಂಟ್ ಕೊಡ್ತಾ ಇಲ್ಲ. ಅವರು ನಮ್ಮ ಮಾತಿಗೆ ರೆಸ್ಪಾನ್ಸ್ ಮಾಡ್ತಾರೆ ಇರುವಾಗ ನಾವೆಲ್ಲ ನಮಗೆ ಏನೇನು ಬೇಡಿಕೆ ಇದೆಯೋ ಎಲ್ಲವನ್ನು ಅವ್ರ ಹತ್ರ ಹೇಳುವಾಗ ಅವ್ರು ನಮಗೇನು ಕೂಡ ಅವ್ರು ನಮ್ಗೆ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಹಾಗಾಗಿ ನಾವೆಲ್ಲ ಏನು ಮಾಡಿದ್ವಿ, ನಾವೆಲ್ಲ ಕಾರ್ಮಿಕರೆಲ್ಲ ಸೇರಿ ನಾವು ಭೀಮ್ ಸೇವಾ ಸಮಿತಿ ಸಂಘಟನೆಯಿಂದ ನಾವು ಕರೆಸಿದ್ವಿ. ಅಣ್ಣವ್ರು ಬಂದು ನಮ್ಮ ಪರವಾಗಿ ಅವರೆಲ್ಲವನ್ನು ಮಾತಾಡಲಿಕ್ಕೆ ಅವ್ರು ನಮಗೆ ಸಹಾಯ ಮಾಡ್ತಾಯಿದ್ದಾರೆ. ಎಲ್ರಿಗೂ ಜೈ ಭೀಮ್. ಏನು ಇವತ್ತಿನ ಹೊಸಕೋಟೆ ತಾಲೂಕು ಕಸ್ಬಾ ಹೋಬಳಿ ಭೀಮಕ್ನಹಳ್ಳಿಗೆ ಗೇಟ್ ಬಳಿ ಇರುವಂತಹ YCH ಹಾಗೂ ನ್ಯೂ ಸ್ಪೇಸ್ ಈ ವೇರ್ ಹೌಸಲ್ಲಿ ಸುಮಾರು 9 ವರ್ಷಗಳ ಕಾಲದಿಂದ ಒಂದು 50 ಜನ ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇಲ್ಲಿ ಬರುವಂಥ ಪ್ರತಿಯೊಬ್ಬ ಕಾರ್ಮಿಕನು ಮಧ್ಯಮ ವರ್ಗದ ಕುಟುಂಬ ಇರ್ತಾರೆ. ಆದರೆ ಇವತ್ತಿನ ದಿನ ಇವರು ಏಕಾಏಕಿ 9 ವರ್ಷ ಅವರು ಕಂಪ್ನಿಗೆ ಕಷ್ಟಪಟ್ಟು ಕೆಲಸ ಮಾಡಿ ದುಡಿದು ಅದನ್ನು ಒಳ್ಳೆ ಹಂತಕ್ಕೆ ತರೋವಾಗ ಅವ್ರ ಬಿಸ್ನೆಸ್ ಪರ್ಪೋಸು ಅವ್ರ ಬಿಸ್ನೆಸ್ ಎಕ್ಸ್ಪೆನ್ಸ್ ಮಾಡೋಕ್ಕೋಸ್ಕರ ಈ ಕಂಪ್ನಿನ ಇವರು ಏನು ಕಾರ್ಮಿಕರು ಹೊಟ್ಟೆ ಮೇಲೆ ಹೊಡೆದು ಇಲ್ಲಿಂದ ಕನೇಕಲ್ ಕ್ರಾಸ್ಗೆ ಶಿಫ್ಟ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಇವತ್ತಿನ ದಿನ ಹೋಗೋದಕ್ಕೆ ಇಲ್ಲಿರೋ ಕಾರ್ಮಿಕರಿಗೆ ಯಾವುದೇ ರೀತಿಯ ಒಂದು ವ್ಯವಸ್ಥೆ ಇರಲ್ಲ. ಆದರೂ ಇವ್ರು ಏನು ಮಾಡ್ತಾಯಿದ್ರೆ ಇಲ್ಲೇ ಏನು ಅಕ್ಕಪಕ್ಕದಲ್ಲಿರುವಂಥ ಒಂದು ನಮ್ಮ ಪಿಲಿಗುಂಬೆ ಕೈಗಾರಿಕಾ ಪ್ರದೇಶದಲ್ಲಿ ಕೆಲಸ ನೋಡ್ಕೊತಾರೆ. ಆದರೆ ಇವರು ಒಂದು ಬೇಡಿಕೆ ಏನಿರುತ್ತೆ ಅಂದರೆ ಒಂದು 5 ತಿಂಗಳು ನಮಗೇನಿದೆ 9 ವರ್ಷ ಕೆಲಸ ಮಾಡಿದರೆ ಒಂದು 5 ತಿಂಗಳ ಕಾಲ ನಮಗೆ ಒಂದು 5 ತಿಂಗಳಾಗೋಷ್ಟು ಒಂದು ಪೇಮೆಂಟ್ ಏನು ಸ್ಯಾಲ್ರಿ ಸೆಟಲ್ಮೆಂಟ್ ಮಾಡಿದ್ರೆ ನಾವು ಕಮಿಟ್ಮೆಂಟ್ಸ್ನ ತೀರಿಸ್ಕೊಂಡು ಒಳ್ಳೆ ಜಾಗದಲ್ಲಿ ನಾವು ಕೆಲಸ ಸೇರ್ತೀರ ಅಂತ ಹೇಳ್ಬಿಟ್ಟು ಇವತ್ತಿನ ನಮ್ಮ ಏನು ಒಂದು ಎಲ್ಲ ನ್ಯೂ ಸ್ಪೇಸ್ ಕಂಪ್ನಿಯ ಕಾರ್ಮಿಕರು ಇವರು ಬೇಡಿಕೆ ಇಟ್ಟಿರ್ತಾರೆ. ಈ ಒಂದು ವಿಚಾರವಾಗಿ ಏನು ನಮ್ಮ ಭೀಮ್ ಸೇವಾ ಸಮಿತಿ ತಂಡ ಭೇಟಿಯಾಗಿ ಸಂಬಂಧಪಟ್ಟಂಥ ಏನು ಮ್ಯಾನೇಜರ್ ಇರ್ತಾರೋ ಅವರು ಹಾಗೂ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ನ್ಯೂ ಸ್ಪೇಸ್ ಯಾರು ಇರ್ತಾರೋ ಕಾರ್ಮಿಕರಿಗೆ ಅನ್ಯಾಯವಾಗಿದ್ದಲ್ಲಿ ಒಂದು ದೊಡ್ಡ ಬೃಹತ್ ಮಟ್ಟದ ಒಂದು ಹೋರಾಟನ ಏನು ಕಂಪ್ನಿಯಿಂದ ಮಾಡ್ತೀರಂತ ಎಚ್ಚರಿಕೆ ಕೊಟ್ಟು ಯಾವೊಬ್ಬ ಕಾರ್ಮಿಕನಿಗೆ ಅನ್ಯಾಯ ಆಗಬಾರ್ದಂತ ಅವ್ರಿಗೆ ಗಮನಕ್ಕೆ ನೀಡಿ ಇವತ್ತಿನ ದಿನ ಇವ್ರು ನ್ಯಾಯ ಒದಗಿಸೋದಕ್ಕೆ ಅವ್ರ ಬೆನ್ನಿಂದ ನಾವು ನಿಂತ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತಿನ ತಮ್ಮ ಗಮನ. ಜೈ ಭೀಮ್.